ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದು ನಮ್ಮದೇ. ಇವತ್ತು ಒಂದು ಕ್ವಶನ್ ಇವ್ರಿಗೆ ಕೇಳಕ್ ಬಯಸ್ತೀನಿ, 370ನ ವಾಪಸ್ ತರ್ತೀವಿ ಅನ್ನೋರ ಹತ್ರ ನೀವು ಕಾಶ್ಮೀರ ನಮ್ಮದು ಅದ್ರ ಬಗ್ಗೆ ಪ್ರಶ್ನೆ ಏನ್ ಕೇಳ್ತೀರಾ? 370 ನಾವು 2019ರಲ್ಲಿ ನಾವು ಹೇಳಿರೋದು 3. 1, 370ನ ರದ್ದು ಮಾಡ್ತೀವಿ. 2, ರಾಮ ಮಂದಿರನ ಕಟ್ತೀವಿ. 3ನೇದು ಕಾಶ್ಮೀರವನ್ನ ನಮ್ಮದು POK ಪಾಕ್ ಕಾಶ್ಮೀರ 3 ಹೇಳಿದ್ವಿ. 2019ರ ಚುನಾವಣೆ ಮೊದಲು ನಾವು ಹೇಳಿದ್ದು, ಅದರಲ್ಲಿ 2 ಆಗಿದೆ ತಾನೆ, ಜನತೆ ಗೊತ್ತಿದೆ. ಇವರು ಇದನ್ನು ಪೊಲಿಟಿಸೇಷನ್ ಮಾಡೋ ಮೊದಲು ಇದು ಕಾಶ್ಮೀರದ ಬಗ್ಗೆ, ಈ ಕಾಶ್ಮೀರ ಪಾಕ್ ಕಾಶ್ಮೀರ ಈ ಪರಿಸ್ಥಿತಿ ತರಕ್ಕೆ ಜವಾಹರ್ಲಾಲ್ ನೆಹರು ಕಾರಣ ಇದ್ದಾರೆ ಅಲ್ವಾ? ಈ 10 ವರ್ಷದಲ್ಲಿ ನೀವೇನ್ ಮಾಡಿದ್ರ ಅಂತ ಕೇಳಿದ್ರಲ್ಲ, ನಮ್ಮ ಹತ್ರ ಮಾತಾಡಕ್ಕಿಲ್ಲ ಅಂತ ಹೇಳಿದ್ರಲ್ಲ. 3 ಟರ್ಮ್ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, 15 ವರ್ಷ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ರಾಜೀವ್ ಗಾಂಧಿ ಆಗಿದ್ರು, ಆಮೇಲೆ PV ನರಸಿಂಹನ್ ಆಗಿದ್ರು, ನಮ್ಮ ಮನಮೋಹನ್ ಸಿಂಗ್ ಇದ್ರು. ಇಷ್ಟು ಜನ ಯಾರಾದ್ರೂ ಒಬ್ರು ಇವರಿಂದ ಯಾಕೆ 370 ರದ್ದು ಮಾಡಿಲ್ಲ, ಯಾಕೆ ಕಾಶ್ಮೀರ ಬಗ್ಗೆ ಮಾತಾಡಿಲ್ಲ? ಯಾಕಂದ್ರೆ ಅಲ್ಲಿ ಅವರ ಕತ್ಲಲ್ಲೇ ಇರ್ಬೇಕು, ಇವ್ರಿಗೆ ಮತ ಬ್ಯಾಂಕ್ ಮಾತ್ರ ಆಗ್ಬೇಕು. ಇವ್ರು ಯಾರು ಅಲ್ಲಿ ಅವರು ಉದ್ಧಾರ ಆಗುದು ಇವ್ರಿಗೆ ಬೇಕಾಗಿಲ್ಲ. ಇವ್ರು ಇವತ್ತು ಕೇಳ್ತಾ ಇದಾರೆ 370 ರದ್ದು ಯಾಕೆ ಮಾಡಿದ್ರೆ ನಾವು ವಾಪಸ್ ತರ್ತೀವಿ ಅಂತ ಹೇಳ್ತಾರೆ. ಅಂತವ್ರ ಹತ್ರ ನೀವು ಹೋಗಿ ಕಾಶ್ಮೀರ ಬಗ್ಗೆ ಮಾತಾಡ್ತೀರಾ? ಇವರಿಂದ ನಾವು ಫಸ್ಟ್ ಪೊಲಿಟಿಷಿಯನ್ ಮಾಡೋದನ್ನು ಸೈಡ್ ಅಲ್ಲಿ ಇಟ್ಬಿಡಿ. ಅದು ಬಿಟ್ಟು ಭಾರತ ಇಡೀ ಭಾರತೀಯಳಾಗಿ ಒಂದು ಪ್ರಜೆಯಾಗಿ ಕಾಶ್ಮೀರ ನಮ್ಮದು ಅಂತ ಹಕ್ಕಿನಿಂದ ಪ್ರತಿಯೊಬ್ಬನು ಹೇಳ್ತಾನೆ. ಕಾಂಗ್ರೆಸ್ ಅವರನ್ನು ಬಿಟ್ಟು ಕಾಂಗ್ರೆಸ್ ಅವರು ಇವತ್ತು ಹೇಳ್ತಾರೆ ಇವರಿಗೆ ಮಾತಾಡಕ್ಕಿಲ್ಲ ಚುನಾವಣೆಗೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ನಮ್ಗೆ ಮಾತಾಡಕ್ಕಿಲ್ವ? ನಾವು ಮಾಡಿರೋ ಅಭಿವೃದ್ಧಿ ಬೇಕಾದಷ್ಟಿದೆ ಮಾತಾಡಕ್ಕೆ. ನಾವು ಜನರ ಹತ್ರ ಹೋಗುವಾಗ ನಾವು ಮಾಡಿರೋ ಅಭಿವೃದ್ಧಿ ಜೊತೆ ಹೋಗ್ತೀವಿ ಹೊರತು ನಮಗೆ ಕಾಂಗ್ರೆಸ್ ತರ ಈ ಬಾರಿ ಚುನಾವಣೆಗೆ ಬಿಜೆಪಿಗೆ ಇದು ಒಂದು ಪ್ಲಸ್ ಪಾಯಿಂಟ್ ನೋಡಿ. ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾನೆ ಇರುತ್ತೆ. ನಾವು ಹೇಳಿದ